25 ಜನರನ್ನ ಬಲಿ ಪಡೆದ ಗೋವಾ ನೈಟ್ ಕ್ಲಬ್ನ ಅಗ್ನಿ ಅವಘಡ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಘಟನೆಯ ಬಳಿಕ ಥಾಯ್ಲೆಂಡ್ಗೆ ಹಾರಿ ಹೋಗಿದ್ದಂತಹ ನೈಟ್ ಕ್ಲಬ್ ಮಾಲೀಕರಾದ ಸೌರಭ್ ಲೂಥ್ರಾ ಹಾಗೂ ಗೌರವ್ ಲೂಥ್ರಾರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಹೀಗಾಗಿ ಇವರಿಬ್ಬರು ಮಧ್ಯರಾತ್ರಿ ದೆಹಲಿಗೆ ಆಗಮಿಸಲಿದ್ದು ಏರ್ಪೋರ್ಟ್ನಲ್ಲಿ ಪೊಲೀಸರು ಬಂಧನ ಪ್ರಕ್ರಿಯೆ ನಡೆಸಲಿದ್ದಾರೆ. ಮತ್ತೊಂದೆಡೆ ಅನಧಿಕೃತ ಕ್ಲಬ್ಗಳ ಮೇಲೆ ಗೋವಾದಲ್ಲಿ ಪೊಲೀಸರ ಕಾರ್ಯಾಚರಣೆ ತೀವ್ರಗೊಂಡಿದೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ನಿತಿನ್ ನಬೀನ್ ಅಧಿಕಾರ ಸ್ವೀಕರಿಸಿದ್ದಾರೆ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಪಸ್ಥಿತರಿದ್ದರು. 6 ತಿಂಗಳ ಬಳಿಕ ನಿತಿನ್ ನಬೀನ್ ಅವರೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ಸದ್ಯ ಬಿಹಾರದ ಲೋಕೋಪಯೋಗಿ ಸಚಿವರಾಗಿರುವ ನಿತಿನ್ ಬಂಕಿಪುರದಿಂದ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಡ್ತಾ ಇದೆ. ಸದ್ಯ ಇರೋ ಕಾಯ್ದೆಯನ್ನು ರದ್ದುಪಡಿಸಿ ಅದರ ಬದಲಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಎಂಬ ಹೊಸ ಕಾನೂನು ತರೋದಕ್ಕೆ ನಿರ್ಧರಿಸಿದೆ. ಹೊಸ ಮಸೂದೆಯು ರಾಜ್ಯ ಸರ್ಕಾರಗಳ ಮೇಲೆಯೂ ಕೂಡ ವೆಚ್ಚದ ಭಾರವನ್ನು ಹೊರಿಸಲಿದೆ. ಅಲ್ಲದೆ ಪ್ರಸ್ತುತ ಇರುವ 100 ದಿನಗಳ ಉದ್ಯೋಗವನ್ನು 125 ದಿನಗಳಿಗೆ ವಿಸ್ತರಿಸಲಿದೆ. ಭಾರತದಲ್ಲಿ ಪ್ರವಾಸದಲ್ಲಿರುವ ಲಿಯೋನೆಲ್ ಮೆಸ್ಸಿ ಗುಜರಾತ್ನ ಜಾಮ್ನಗರದಲ್ಲಿರುವ ವನ್ಯ ಪ್ರಾಣಿಗಳ ಆರೈಕೆ ಕೇಂದ್ರ ವಂತಾರಕ್ಕೆ ಭೇಟಿ ನೀಡಿದ್ದಾರೆ. ವನ್ಯ ಪ್ರಾಣಿಗಳ ಸಂರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ವೀಕ್ಷಿಸಿರುವ ಮೆಸ್ಸಿ ಪುಳಕಿತರಾದರು. ಈ ವೇಳೆ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಮೆಸ್ಸಿ ಜೊತೆಗಿದ್ದರು. ಮೆಸ್ಸಿಗೆ ವಂತಾರದಲ್ಲೇ ಅನಂತ್ ಅಂಬಾನಿ ಆತಿಥ್ಯ ನೀಡಿದ್ದು ಇಂದು ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ತೀವ್ರ ಮತಪಟ್ಟಿ ಪರಿಷ್ಕರಣೆ ಮಧ್ಯೆ ಬೃಹನ್ ಮುಂಬೈ ಕಾರ್ಪೊರೇಷನ್ಗೆ ಚುನಾವಣೆ ನಿಗದಿಯಾಗಿದೆ. ಮುಂದಿನ ವರ್ಷ ಜನವರಿ 15ರಂದು ಮತದಾನ ನಡೆಯಲಿದ್ದು ಮರುದಿನವೇ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಡಳಿತಾರೂಢ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟವಾದ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಹಾಗೂ ಅಜಿತ್ ಪವಾರ್ ನಾಯಕತ್ವದ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ಗೆ ಇದು ಅಗ್ನಿ ಪರೀಕ್ಷೆಯಾಗಿದೆ. ಅಲ್ಲದೆ ಉದ್ಧವ್ ಠಾಕ್ರೆ ನೇತೃತ್ವದ ಮಹಾವಿಕಾಸ್ ಅಘಾಡಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 3 ದಿನಗಳ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಜೋರ್ಡಾನ್, ಇಥಿಯೋಪಿಯಾ ಮತ್ತು ಒಮನ್ಗೆ ತೆರಳಲಿದ್ದಾರೆ. ಈಗಾಗಲೇ ಜೋರ್ಡಾನ್ಗೆ ಬಂದಿಳಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಸರ್ಕಾರ ಅಭೂತಪೂರ್ವ ಸ್ವಾಗತವನ್ನು ನೀಡಿದೆ. ರಾಜ ಅಬ್ದುಲ್ಲಾ ಸೆಕೆಂಡ್ ಇಬ್ನ್ ಅಲ್ ಹುಸೇನ್ ಜೊತೆಗೆ ರಾಜತಾಂತ್ರಿಕ ಚರ್ಚೆ ನಡೆಯಲಿದ್ದು ನಾಳೆ ಇಥಿಯೋಪಿಯಾಗೆ ಭೇಟಿ ನೀಡಲಿದ್ದಾರೆ. ಡಿಸೆಂಬರ್ 17, 18ರಂದು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಭಾರತ ಚೀನಾ ಗಡಿಯಲ್ಲಿ ಮೂರ್ಛೆ ರೋಗದಿಂದ ಕೆಳಗೆ ಬಿದ್ದಿದ್ದ ಭಾರತೀಯ ಸೈನಿಕರನ್ನ ಚೀನಾ ಯೋಧರು ರಕ್ಷಣೆ ಮಾಡಿದ್ದಾರೆ. ಪರ್ವತದ ಪಕ್ಕದಲ್ಲಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದು ಭಾರತೀಯ ಯೋಧ ಗಾಯಗೊಂಡಿದ್ದರು. ಇದನ್ನು ಗಮನಿಸಿದ ಚೀನಾ ಯೋಧರು ಕೂಡಲೇ ಸ್ಥಳಕ್ಕೆ ತೆರಳಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಭಾರತೀಯ ಸೇನೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅಮೆರಿಕದ ರೋಡ್ ಐಲ್ಯಾಂಡ್ನ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ಗುಂಡಿನ ದಾಳಿ ನಡೆಸಿದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಕಡೆಗೂ ಯಶಸ್ವಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಏಕಾಏಕಿ ಗನ್ ಹಿಡಿದು ಒಳಗೆ ನುಗ್ಗಿದ್ದ ವ್ಯಕ್ತಿ ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ದ. ಈ ವೇಳೆ 2 ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದರು. ಇಂಡೋನೇಷ್ಯಾದಲ್ಲಿ ನಿರಂತರ ಮಳೆ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಶತಮಾನದ ಪ್ರವಾಹದಿಂದಾಗಿ ಬಾಲಿ ದ್ವೀಪದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅಲ್ಲದೆ 100 ಜನ ಸಾವಿಗೀಡಾಗಿದ್ದರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಇಂಡೋನೇಷ್ಯಾದಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಓರ್ವ ವಿದೇಶಿ ಮಹಿಳೆ ಸಾವಿಗೀಡಾಗಿದ್ದಾರೆ. ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಕಂಡು ಕೇಳರಿಯದ ಹಿಮಪಾತಕ್ಕೆ ಜಪಾನ್ ತತ್ತರಿಸಿ ಹೋಗಿದೆ. ಹೋಕ್ವೇಡೋ ಪ್ರಾಂತ್ಯದಾದ್ಯಂತ ಭಾರೀ ಹಿಮಪಾತವಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರೈಲು ಮತ್ತು ವಿಮಾನ ಸಂಚಾರದಲ್ಲೂ ವ್ಯತ್ಯಯವಾಗಿದೆ. 40ಕ್ಕೂ ಹೆಚ್ಚು ವಿಮಾನಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಬಳಿಕ ಬೆಂಗಳೂರಿನಿಂದ ಖರ್ಗೆ ಅವರ ಜೊತೆಯಲ್ಲಿ ದಾವಣಗೆರೆಗೆ ತೆರಳಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು.
ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ನಿಗದಿಯಂತೆ ಶುಕ್ರವಾರ ಅಂತ್ಯವಾಗಲಿದೆ. ಈ ಮಧ್ಯೆ ಅಧಿವೇಶನವನ್ನು ವಿಸ್ತರಣೆ ಮಾಡುವಂತೆ ಸ್ಪೀಕರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿ ಮಾಡಿದ್ದಾರೆ. 10 ದಿನಗಳ ಕಲಾಪದಲ್ಲಿ ಈಗಾಗಲೇ 2 ದಿನ ಕಲಾಪ ಮೊಟಕುಗೊಂಡಿದೆ. ಹೀಗಾಗಿ ವಿಸ್ತರಣೆಗೆ ಆಗ್ರಹಿಸಿದ್ದಾರೆ. ಶನಿವಾರದವರೆಗೆ ಅಧಿವೇಶನ ನಡೆಸುವುದಕ್ಕೆ ಸ್ಪೀಕರ್ ಚಿಂತನೆ ನಡೆಸಿದ್ದು ನಾಳೆ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೋಜು ಮಸ್ತಿಗೆ ಕಡಿವಾಣ ಹಾಕಲು ನೂತನ ಡಿಜಿಪಿ ಅಲೋಕ್ ಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಬಂದೀಖಾನೆ ಡಿಜಿಪಿಯಾಗಿ ನೇಮಕವಾದ ಬಳಿಕ ಮೊದಲ ಬಾರಿಗೆ ಜೈಲಿಗೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೊಲೆ ಆರೋಪಿ ನಟ ದರ್ಶನ್ ಬ್ಯಾರಕ್ಗೆ ಭೇಟಿ ಕೊಟ್ಟು ದರ್ಶನ್ ಅವರನ್ನ ಅಲೋಕ್ ಕುಮಾರ್ ಮಾತನಾಡಿಸಿದ್ದಾರೆ. 6 ಮಂದಿ ಬ್ಯಾರಕ್ನಲ್ಲಿದ್ದು ಆರಾಮಾಗಿ ಇದ್ದಾರೆ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕಿಡಿಗೇಡಿಗಳ ಹುಸಿ ಬಾಂಬ್ ಕಿರಿಕ್ ಮುಂದುವರೆದಿದೆ. ಗದಗ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆಯ ಸಂದೇಶ ಕಳಿಸಲಾಗಿದೆ. ಅರ್ನಾ ಅಶ್ವಿನ್ ಶೇಖರ್ ಹೆಸರಿನಲ್ಲಿ ಇಮೇಲ್ ಕಳಿಸಿ ಬೆದರಿಕೆ ಹಾಕಲಾಗಿತ್ತು. ಕೂಡಲೇ ಸ್ಥಳಕ್ಕೆ ಬಾಂಬ್ ಪತ್ತೆ ದಳ ಆಗಮಿಸಿ ಶೋಧ ಕಾರ್ಯ ನಡೆಸಿತ್ತು. ಇನ್ನು ಮಂಗಳೂರು ಆರ್ಟಿಒ ಕಚೇರಿಗೂ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ಹೀಗಾಗಿ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿ ಪರಿಶೀಲನೆ ನಡೆಸಿದೆ. ಇವೆರಡೂ ಹುಸಿ ಕರೆಗಳು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯ ಚರ್ಚೆಯ ಹಿನ್ನೆಲೆಯಲ್ಲಿ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 200ಕ್ಕೂ ಹೆಚ್ಚು ಕಡೆಗಳಿಂದ ಮೊಟ್ಟೆ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಲ್ಯಾಬ್ ಟೆಸ್ಟ್ಗೆ ಕಳುಹಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಯಾರು ಆತಂಕ ಪಡುವುದು ಬೇಡ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಧಿ ಮೀರಿ ಪಬ್ ಮತ್ತು ರೆಸ್ಟೋರೆಂಟ್ ತೆರೆದು ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿತು. ಈ ಹಿನ್ನೆಲೆಯಲ್ಲಿ 103 ಕೆಪಿ ಆಕ್ಟ್ ಅಡಿಯಲ್ಲಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸ್ವಂತ ಪರಿಶ್ರಮದೊಂದಿಗೆ ಅಸಾಮಾನ್ಯ ಸಾಧನೆಯನ್ನು ಮಾಡಿ ದೊಡ್ಡ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಶಾಮನೂರು ಶಿವಶಂಕರಪ್ಪ. 95 ವರ್ಷಗಳ ತುಂಬು ಜೀವನ ನಡೆಸಿರುವ ಶಿವಶಂಕರಪ್ಪ 6 ಬಾರಿ ಶಾಸಕರಾಗಿ ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದರು. ವಯೋಸಹಜ ಕಾಯಿಲೆಯಿಂದ ಚಿಕಿತ್ಸೆ ಫಲಿಸದೆ ನಿನ್ನೆ ಶಿವೈಕ್ಯರಾಗಿದ್ದರು. ಇವತ್ತು ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗಿದೆ. ಸಾರ್ಥಕ ಬದುಕನ್ನು ನಡೆಸಿದ್ದ ಶಿವಶಂಕರಪ್ಪ ಅವರ ಅಂತಿಮ ಯಾತ್ರೆ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನನಗಿವತ್ತು ನಮ್ಮ ಒಬ್ಬ ಕುಟುಂಬದ ಸದಸ್ಯ ಕಳ್ಕೊಂಡಂಗಾಗಿದೆ. ರಾಜಕೀಯ ಕ್ಷೇತ್ರ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕ, ರಾಜಕೀಯ ಮುತ್ಸದ್ದಿ, ವೀರಶೈವ ಸಮುದಾಯದ ನಾಯಕ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ. ರಾಜಕಾರಣಿಗಳು, ಸಮುದಾಯದ ಸ್ವಾಮೀಜಿಗಳು, ಬಂಧು ಬಾಂಧವರು, ಸಮುದಾಯದ ಜನರ ಕಣ್ಣೀರ ಧಾರೆ ನಡುವೆ ಅಂತಿಮ ಯಾತ್ರೆ ನಡೆಸಲಾಯಿತು. ಬಳಿಕ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಶಾಮನೂರು ಶಿವಶಂಕರಪ್ಪ ಒಡೆತನದ ಕಲ್ಲೇಶ್ವರ ರೈಸ್ ಮಿಲ್ ಆವರಣಕ್ಕೆ ಶಿವಶಂಕರಪ್ಪ ಮೃತದೇಹ ಬಂತು. ದೆಹಲಿಯಿಂದ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಳಗಾವಿಯಿಂದ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆದರು. ನಾನು ಮುನ್ಸಿಪಲ್ ಫೈನಾನ್ಸ್ ಎನ್ಕ್ವೈರಿ ಕಮಿಟಿ ಚೇರ್ಮನ್ ಆಗಿ ಫಸ್ಟ್ ಟೈಮ್ MLA ಆಗಿ ಬಂದಾಗ ಅವ್ರ ಭೇಟಿ ದಾವಣಗೆರೆಯಲ್ಲಿ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ನಾವು ಜೊತೆಯಲ್ಲಿ ಇದ್ದು ನನಗಿವತ್ತು ನಮ್ಮ ಒಬ್ಬ ಕುಟುಂಬದ ಸದಸ್ಯ ಕಳ್ಕೊಂಡಂಗಾಗಿದೆ. ಅವರಿಗೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಶಿವಶಂಕರಪ್ಪ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರ ಧ್ವಜ ಹೊದಿಸಿ ಗೌರವ ಸಲ್ಲಿಸಲಾಯಿತು. ರಾಷ್ಟ್ರಗೀತೆಯೊಂದಿಗೆ 3 ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು. ಬಳಿಕ ರಾಷ್ಟ್ರ ಧ್ವಜವನ್ನ ಮಗ SS ಮಲ್ಲಿಕಾರ್ಜುನ್ ಅವರಿಗೆ ಹಸ್ತಾಂತರಿಸಲಾಯಿತು. ಪಂಚಪೀಠ ಜಗದ್ಗುರುಗಳ ಸಮಕ್ಷಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಈ ವೇಳೆ ಪಾರ್ಥಿವ ಶರೀರವಿದ್ದ ಮಂಟಪದ ಸುತ್ತಲೂ ಜನರು ಜಮಾವಣೆಗೊಂಡರು. ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು.
ರೈಸ್ ಮಿಲ್ ಆವರಣದಲ್ಲೇ ಇದ್ದ ಶಿವಶಂಕರಪ್ಪ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಮಣ್ಣಿನ ಬದಲು ತುಮಕೂರಿನ ಸಿದ್ಧಗಂಗಾ ಮಠದಿಂದ ತಂದಿದ್ದ ವಿಭೂತಿಗಟ್ಟಿಗಳಿಂದಲೇ ಮುಚ್ಚಿ ಸಂಸ್ಕಾರ ಮಾಡಲಾಯಿತು. ಇದಕ್ಕೂ ಮುನ್ನ ದಾವಣಗೆರೆಯ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಲಾಯಿತು. ಪೂಜೆ ಬಳಿಕ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ತರಲಾಯಿತು. ಆ ವೇಳೆ ಮನೆಯ ಬಾಲ್ಕನಿ ಮೇಲೆ ನಿಂತು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಕಣ್ಣೀರು ಹಾಕಿದ್ರು. ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ರಾಜಕಾರಣಿಗಳು, ಸಮುದಾಯದ ಸ್ವಾಮೀಜಿಗಳು, ಬಂಧು ಬಾಂಧವರು, ಸಮುದಾಯದ ಜನರು ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಅಂತಿಮ ದರ್ಶನ ಪಡೆದರು. ಬಳಿಕ ಹೈಸ್ಕೂಲ್ ಮೈದಾನದಿಂದ ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ಸಾಗಿತ್ತು. ಮೆರವಣಿಗೆ ವಾಹನದಲ್ಲಿ ಭಜನೆ ಮಾಡಿ ತರಲಾಯಿತು. ದಾರಿಯುದ್ದಕ್ಕೂ ಸೇರಿದ್ದ ಜನರು ಕಣ್ಣೀರಿಟ್ಟರು. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯನನ್ನು ಕಳೆದುಕೊಂಡಂತಾಗಿದೆ. ನಟಿ ಅದಿತಿ ಪ್ರಭುದೇವ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದರು. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದ್ರೆ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದರು. ಸಮಾಜ, ಧರ್ಮ, ಮಾನ್ಯತೆ, ಸ್ಥಾನಮಾನದ ವಿಚಾರಗಳು ಬಂದಾಗ ಪಕ್ಷಭೇದ ಮರೆತು ಎಲ್ಲಾ ನಾಯಕರು ಶಾಮನೂರು ಶಿವಶಂಕರಪ್ಪ ಮಾತಿಗೆ ಬದ್ಧರಾಗಿರುತ್ತಿದ್ರು. ಸಮುದಾಯದ ಏಳ್ಗೆ, ಅಭಿವೃದ್ಧಿಯ ಸಂಕಲ್ಪ ತೊಟ್ಟು ಶಾಮನೂರು ಮಾರ್ಗದರ್ಶನದಲ್ಲೇ ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಣ ಮುತ್ಸದಿಯೂ ಆಗಿದ್ದಂತಹ ಅವರು, ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನ್ನಿಸ್ಕೊಡುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂತಹದ್ದು. ಬೆಳಗಾವಿ ಅಧಿವೇಶನದಲ್ಲಿ ಶಾಮನೂರು ಅವರಿಗೆ ಸಂತಾಪ. ಒಂದು ದಿನದ ಮಟ್ಟಿಗೆ ಕಲಾಪ ಮುಂದೂಡಿಕೆ. ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯ ಬಯಸುತ್ತೇನೆ. ಶಾಮನೂರು ಶಿವಶಂಕರಪ್ಪನವರಿಗೆ ವಿಧಾನಸಭೆ ಕಲಾಪದಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಲಾಯಿತು. ಕಲಾಪದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶಾಮನೂರು ಅವರು ಅಜಾತಶತ್ರು ಎಂದು ಕರೆಯಬಹುದಾದ ವ್ಯಕ್ತಿ ಎಂದು ಗುಣಗಾನ ಮಾಡಿದ್ರು. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಕರೆದಿದ್ದೀರಿ. ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದಾನು ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಬಹಳ ಗಟ್ಟಿ. ಅದನ್ನ ಉತ್ತರ ಗೌರವಾರ್ಥ ಮಾನ್ಯ ವಿಧಾನ ಪರಿಷತ್ ಕಲಾಪದಲ್ಲೂ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ 1 ನಿಮಿಷಗಳ ಕಾಲ ಸಂತಾಪ ಸೂಚಿಸಲಾಯಿತು. ಬಳಿಕ 2 ಸದನಗಳ ಕಲಾಪವನ್ನ ಮುಂದೂಡಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ಕಾಂಗ್ರೆಸ್ ನಡೆಸಿದ್ದ ವೋಟ್ ಚೋರಿ ಸಮಾವೇಶ ಇವತ್ತು ಸಂಸತ್ ಕಲಾಪದಲ್ಲಿ ವಾಕ್ಯುದ್ಧಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ನಿಮ್ಮನ್ನು ಸಮಾಧಿ ಮಾಡ್ತೀವಿ ಅಂತ ಕೂಗಿದ್ದ ಘೋಷಣೆಯನ್ನೇ ಬಿಜೆಪಿಯವರು ದೊಡ್ಡ ಅಸ್ತ್ರ ಮಾಡಿಕೊಂಡ್ರು. ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ದೇಶದ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದರು. ಇದರಿಂದ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಕಲಾಪ ಇವತ್ತು ಅರ್ಧ ದಿನ ನಡೀಲೇ ಇಲ್ಲ. ಮೋದಿ
ಕೇಂದ್ರ ಬಿಜೆಪಿ ಪಕ್ಷದ ವಿರುದ್ಧ ಪ್ರಧಾನಿ ಮೋದಿ ವಿರುದ್ಧ ಅಮಿತ್ ಶಾ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನದ ಆರೋಪ ಮಾಡ್ತಿದೆ. ನಿನ್ನೆಯಷ್ಟೇ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಬಿಜೆಪಿ ನಾಯಕರ ಮೇಲೆ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ವಾದ್ರಾ ವೋಟ್ ಚೋರಿ ಆರೋಪವನ್ನು ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ ಸಮಾವೇಶದಲ್ಲಿ ಮೋದಿ ನಿನ್ನ ಸಮಾಧಿ ಮಾಡ್ತೀವಿ ಅಂತ ಘೋಷಣೆಗಳು ಮೊಳಗಿದ್ವು. ಮೋದಿ ನಿನ್ನ ಸಮಾಧಿ ಮಾಡ್ತೀವಿ ಅನ್ನೋ ಕಾಂಗ್ರೆಸ್ನವರ ಹೇಳಿಕೆಗಳು ಇವತ್ತು ಸಂಸತ್ನ ಉಭಯ ಕಲಾಪದಲ್ಲಿ ವಾಗ್ಯುದ್ಧಕ್ಕೆ ಕಾರಣವಾಯಿತು. ಲೋಕಸಭೆಯಲ್ಲಿ ಮೊದಲು ಕೇಂದ್ರ ಕಾನೂನು ಮತ್ತು ಸಂಸದೀಯ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ಘೋಷಣೆಯನ್ನ ಪ್ರಸ್ತಾಪಿಸಿ ಕ್ಷಮೆ ಕೇಳಬೇಕು ಅಂದಾಗ ವಾಗ್ವಾದವೇ ನಡೆಯಿತು. कल कांग्रेस के रैली में प्रधानमंत्री मोदी जी का कब्र खोदने के लिए बात कहा गया है. ये इस देश के लिए बहुत दुखद समय है कि कांग्रेस पार्टी ऐसा शब्दों का इस्तेमाल करते हैं और सारे कांग्रेस पार्टी पूरे का पूरे नेतृत्व उस रैली में मौजूद थे और प्रधानमंत्री मोदी जी का कब्र खोदने के लिए इन्होंने नारा लगाया. मैं चाहता हूँ कांग्रेस का नेतृत्व माफी मांगना चाहिए. ಲೋಕಸಭೆಯಲ್ಲಿ ಬಿಜೆಪಿ ಅವರ ಮಾತಿಗೆ ವಿರೋಧಿಸಿ ಕಾಂಗ್ರೆಸ್ನವರು ಎದ್ದು ಗಲಾಟೆ ಎಬ್ಬಿಸಿದ್ರು. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನ ಅರ್ಧ ಗಂಟೆ ಮುಂದೂಡಿದ್ರು. ಇನ್ನೊಂದ್ ಕಡೆ ರಾಜ್ಯಸಭೆಯಲ್ಲೂ ಮೋದಿ ತೇರಿ ಖಬರ್ ಖುದೇಗಿ ಅನ್ನೋ ಹೇಳಿಕೆಯನ್ನ ಜೆಪಿ ನಡ್ಡಾ ಪ್ರಸ್ತಾಪಿಸಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲೂ ವಾಗ್ಯುದ್ಧ ಜೋರಾಯ್ತು. मोदी तेरी कब्र खुदेगी, आज नहीं तो कल खुदेगी. एक प्रधानमंत्री जी के खिलाफ और मृत्यु की कामना करना यह अपने आप में बहुत ही निंदनीय है. इसके लिए हमारे नेता प्रतिपक्ष और कांग्रेस पार्टी के नेता यहाँ बैठी हैं, आदरणीय सोनिया गांधी जी, इनको देश से माफी मांगनी चाहिए और देश से माफी मांगनी चाहिए. ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಾಗ ಕಲಾಪವನ್ನ ಮುಂದೂಡಿದ್ರು. ಸಂಸತ್ನಿಂದ ಹೊರಬಂದ ಪ್ರಿಯಾಂಕಾ ವಾದ್ರಾ ಅವರನ್ನ ಈ ಬಗ್ಗೆ ಕೇಳಿದ್ರೆ ಯಾರು ಘೋಷಣೆ ಕೂಗಿದ್ದಾರೆ ಗೊತ್ತಿಲ್ಲ, ಯಾರು ರಸ್ತೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎಂದ್ರು. किसने कहा ये सब? हमें तो मालूम ही नहीं है. हमें मंच पे तो बिल्कुल ऐसा नहीं हुआ. फिर पता चला कि पब्लिक में किसी ने इंटरव्यू दिया, पब्लिक में कोई कह रहा है, कोई कार्यकर्ता है या कौन है, किसी को मालूम भी नहीं है कौन है, उनको खुद नहीं मालूम कौन है. तो सदन में उठा क्यों रहे हैं, और वो भी क्वेश्चन आवर के टाइम. मुझे लगता है चलाना ही नहीं चाह रहे हैं. ಮೋದಿ ನಿನ್ನ ಸಮಾಧಿ ಮಾಡ್ತೀವಿ ಅಂದಿದ್ದು ಯಾರಂತ ಗೊತ್ತಿಲ್ಲ ಅಂದ್ರು ಪ್ರಿಯಾಂಕಾ ವಾದ್ರಾ. ಆದ್ರೆ ಘೋಷಣೆ ಕೂಗಿದ್ದು ಯಾರೋ ಕಾರ್ಯಕರ್ತರಲ್ಲ. ಮೋದಿ ತೇರಿ ಖಬರ್ ಖುದೇಗಿ ಅಂದಿದ್ದು ರಾಜಸ್ಥಾನದ ಜೈಪುರ ಮಹಿಳಾ ಕಾಂಗ್ರೆಸ್ ಮುಖ್ಯಸ್ಥೆ ಮಂಜುಲತಾ ಮೀನಾ ಅನ್ನೋರು. ನಿನ್ನೆ ಘೋಷಣೆ ಕೂಗಿದ್ದ ಮಂಜುಲತಾ ಮೀನಾ ಇವತ್ತು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು. राहुल गांधी जी ने जो नारा दिया वोट चोर गद्दी छोड़, उसमें राहुल गांधी जी के हाथ मजबूत करने आए थे. तो ये नारा दिया था भाई अब की मोदी तेरी कब्र खुदेगी, आज नहीं तो कल खुदेगी. इसका मतलब तो यही है कि ये सरकारी एजेंसियों को कमजोर कर रहे हैं. निर्वाचन आयोग हमेशा स्वतंत्र रहता है और अपना स्वतंत्र काम करता है. देखो ये तो जनता का रोष है, इसमें तो मैं तो कायम ही हूँ. ಮೋದಿ ನಿನ್ನ ಸಮಾಧಿ ಕಟ್ತೀವಿ ಅಂತ ನಾವೇ ಹೇಳಿದ್ದು ಅಂತ ಜೈಪುರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೇನೆ ಒಪ್ಪಿಕೊಂಡ್ರು. ಇದು ಬಿಜೆಪಿಯವರಿಗೆ ದೊಡ್ಡ ಅಸ್ತ್ರವಾಗಿತ್ತು. ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಅಂತ ಹಠ ಹಿಡಿದಿದೆ. ಆದರೆ ಕಾಂಗ್ರೆಸ್ನವರು ಮತಗಳ್ಳತನದ ದಿಕ್ಕು ಬದಲಿಸೋಕೆ ಬಿಜೆಪಿ ಮಾಡ್ತಿರೋ ಹುನ್ನಾರ ಅಂತ ಬಿಜೆಪಿಯವರ ಮೇಲೆ ಪ್ರತಿ ದಾಳಿ ಮಾಡ್ತಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಮಿತಿಮೀರಿ ಹೋಗಿದೆ. ಒಂದು ಕಡೆ ವಿಷಯುಕ್ತ ಗಾಳಿ, ಮತ್ತೊಂದು ಕಡೆ ದಟ್ಟ ಮಂಜಿನ ಹೊಡೆತಕ್ಕೆ ಪ್ರಧಾನಮಂತ್ರಿಯವರಿಂದ ಹಿಡಿದು ಸಾಮಾನ್ಯ ಪ್ರಜೆಯೂ ಕೂಡ ಪರದಾಡುವಂತಹ ಕೆಟ್ಟ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ವಿಮಾನಗಳು, ರೈಲುಗಳು ರದ್ದಾಗ್ತಾ ಇದ್ದಾವೆ, ರಸ್ತೆಗಳು ಮುಚ್ಚಿ ಹೋಗಿವೆ. ನಾಳೆಯಿಂದ ಶಾಲೆಗಳು ಕೂಡ ಅರ್ಧಕ್ಕರ್ಧ
ಬಂದ್ ಆಗ್ತಾ ಇದೆ. ದೆಹಲಿಯಲ್ಲಿ ಮಿತಿಮೀರಿದ ವಾಯು ಮಾಲಿನ್ಯದಿಂದ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿ ಗಾಳಿಯ ಗುಣಮಟ್ಟ ಸೂಚ್ಯಂಕ 450 500ಕ್ಕೆ ಹೋಗಿದ್ದು ಜನ ಉಸಿರಾಡೋಕ್ಕೂ ಕಷ್ಟವಾಗಿದೆ. ಒಂದು ಕಡೆ ದೆಹಲಿ ಗಾಳಿ ಮಲಿನವಾಗಿ ಹೋಗಿದ್ರೆ ಇನ್ನೊಂದು ಕಡೆ ಚಳಿಗಾಲ ಮಂಜು ಇಡೀ ದೆಹಲಿಯನ್ನೇ ಆವರಿಸಿಕೊಂಡಿದ್ದು ರೈಲುಗಳ ಸಂಚಾರ ನಿಲ್ಲಿಸಲಾಗಿತ್ತು. ರಸ್ತೆ ಕಾಣದೆ ಸರಣಿ ಅಪಘಾತಗಳು ಆಗ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಗೋ ಏರ್ ಇಂಡಿಯಾ ಸಂಸ್ಥೆಗಳ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದ ಘಟನೆ ನಡೆದಿದೆ. ಕರ್ನಾಟಕದ 21 ಸಚಿವರು ಶಾಸಕರು ವಿಮಾನದಲ್ಲೇ ಲಾಕ್. ನಿನ್ನೆ ಓಟು ಚೋರಿ ಪ್ರತಿಭಟನೆಗೆ ತೆರಳಿದ್ದ ಕರ್ನಾಟಕದ 21 ಶಾಸಕರು ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಇಂಡಿಗೋ ವಿಮಾನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಹೊರಟರು. ಆದರೆ ಮಿತಿಮೀರಿದ ವಾಯು ಮಾಲಿನ್ಯದಿಂದ ವಿಮಾನ ಬೆಳಗ್ಗೆ 10 ಗಂಟೆಯಾದರೂ ಟೇಕ್ ಆಫ್ ಆಗಲಿಲ್ಲ. ಸಚಿವರಾದ ಎಚ್.ಕೆ. ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂ.ಬಿ. ಪಾಟೀಲ್, ಕೆ.ಜಿ. ಜಾರ್ಜ್ ಹಾಗೆ ಶಾಸಕರಾದ ಜಿ.ಎಸ್. ಪಾಟೀಲ್, ಮಾಲಿಕೆಯ ಗುತ್ತೇದಾರ್, ತಿಪ್ಪಣ್ಣ ಕಾಮಕನೂರ್, ನಾಗೇಂದ್ರ ಅಲ್ಲಮಪ್ರಭು, ರೆಹಮಾನ್ ಖಾನ್, ಕೋನರೆಡ್ಡಿ, ಬಸನಗೌಡ ಬಾದರ್ಲಿ, ಆನಂದ್ ಗಡದೇವರ ಮಠ, ರಾಜುಗೌಡ, ಸಲೀಂ ಅಹಮದ್, ತನ್ವೀರ್ ಸೇಠ್ ವಿಮಾನದಲ್ಲೇ 5 ಗಂಟೆ ಕುಂತಲ್ಲೇ ಕೂತಿದ್ರು. ಕೊನೆಗೆ ಬೆಳಿಗ್ಗೆ 11 ಗಂಟೆಗೆ ವಿಮಾನ ಟೇಕ್ ಆಫ್ ಆಯಿತು. ದೆಹಲಿ ವಾಯು ಮಾಲಿನ್ಯಕ್ಕೆ ಮೋದಿ ವಿಮಾನವು ತಡ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಇಥಿಯೋಪಿಯಾ, ಜೋರ್ಡಾನ್, ಓಮನ್ ದೇಶಗಳ ಪ್ರವಾಸಕ್ಕೆ ಬೆಳಿಗ್ಗೆಯೇ ಹೊರಡಬೇಕಿತ್ತು. ಆದರೆ ನವದೆಹಲಿಯಲ್ಲಿ ದಟ್ಟವಾದ ಮಂಜು ಕವಿದಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸದ ವಿಮಾನ 1 ಗಂಟೆ ವಿಳಂಬವಾಯಿತು. ಬೆಳಿಗ್ಗೆ 8:30ಕ್ಕೆ ತೆರಳಬೇಕಿದ್ದ ಪ್ರಧಾನಿ ಬೆಳಿಗ್ಗೆ 9:35ರವರೆಗೂ ಕಾದು ಆಮೇಲೆ ಪ್ರಯಾಣ ಬೆಳೆಸಿದರು. ಫುಟ್ಬಾಲ್ ಆಟಗಾರ ಮೆಸ್ಸಿಗೂ ತಟ್ಟಿದ ವಾಯು ಮಾಲಿನ್ಯ. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ಆಟಗಾರ. ಮೆಸ್ಸಿ ನಿನ್ನೆ ಮುಂಬೈನಲ್ಲಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಬೆಳಿಗ್ಗೆಯೇ ದೆಹಲಿಯಲ್ಲೂ ಮೆಸ್ಸಿ ಕಾರ್ಯಕ್ರಮ ಇದ್ದಿದ್ರಿಂದ ಮುಂಬೈನಿಂದ ಹೊರಡಲು ಸಜ್ಜಾಗಿ ಬಂದ್ರು. ಆದರೆ ಮುಂಬೈನಿಂದ ದೆಹಲಿಗೆ ಹೊರಟ ಮೆಸ್ಸಿ ಇದ್ದ ವಿಮಾನ ಟೇಕ್ ಆಫ್ ಆಗಲಿಲ್ಲ. ಸುಮಾರು 3 ಗಂಟೆಗಳ ಕಾಲ ಮೆಸ್ಸಿ ಕಾದು ಕೂತಿದ್ರು. ದಟ್ಟವಾದ ಮಂಜು ಕಡಿಮೆ ಆದ್ಮೇಲೆ ದೆಹಲಿಗೆ ಪ್ರಯಾಣಿಸಿದ್ರು. ದೇಶದಾದ್ಯಂತ ಸರಿಸುಮಾರು 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನೇ ರದ್ದು ಮಾಡಲಾಗಿದೆ. ಏರ್ ಇಂಡಿಯಾ, ಇಂಡಿಗೋ ವಿಮಾನ ಸಂಸ್ಥೆಗಳು ಜನರ ಬಳಿ ಕ್ಷಮೆನೂ ಕೇಳಿವೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ವಿಮಾನಗಳ ಹಾರಾಟದ ಮಾಹಿತಿ ಪಡ್ಕೊಂಡು ಏರ್ಪೋರ್ಟ್ಗೆ ಬನ್ನಿ ಅಂತ ಸಲಹೆ ಕೊಟ್ಟಿದೆ. ಅದೇನೇ ಇರಲಿ, ದೆಹಲಿಯ ವಾಯು ಮಾಲಿನ್ಯ ಇಷ್ಟು ಕೆಟ್ಟ ಸ್ಥಿತಿಗೆ ತಲುಪಿದೆ. ದೆಹಲಿ ಸಿಎಂ ರೇಖಾ ಗುಪ್ತಾ ಪ್ರಕೃತಿ ಆಟ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ. ಆದರೆ ದೆಹಲಿ ಜನ ಉಸಿರಾಡೋಕ್ಕೂ ದುಡ್ಡು ಕೊಟ್ಟು ಆಕ್ಸಿಜನ್ ಖರೀದಿಸಬೇಕಾದ ಕೆಟ್ಟ ಸ್ಥಿತಿಗೆ ಬಂದಿದ್ದಾರೆ. ಇದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.